ಗುಡ್ ಬ್ಯಾಡ್ ಅಗ್ಲಿ ಅದಿಕ್ ರವಿಚಂದ್ರನ್ ಅವರ ಡೈರೆಕ್ಷನ್ನಲ್ಲಿ ಮೂಡಿ ಬಂದಿರುವಂಥ ಚಿತ್ರದಲ್ಲಿ ಅಜಿತ್ ಕುಮಾರ್ ಮತ್ತು ತ್ರಿಷಾ ಮೇನ್ ರೋಲಲ್ಲಿ ಕಾಣಿಸಿಕೊಳ್ತಾರೆ. ಅಜಿತ್ ಅವರ ಹಿಂದಿನ ಚಿತ್ರ ವಿಡೇಮುರ್ಚಿ ಒಂಥರ ಫ್ಲಾಪ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಂತರ ಇವರ ಗುಡ್ ಬ್ಯಾಡ್ ಅಗ್ಲಿ ಚಿತ್ರದ ಮೂಲಕ ಕಮ್ಬ್ಯಾಕ್ ಮಾಡಿದ್ದಾರಾ ಅಂತ ನೋಡ್ಕೊಂಡು ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವೀಕ್ಷಣೆ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಬ್ಯಾಡ್ ಅಗ್ಲಿ ಚಿತ್ರವನ್ನು ಅಜಿತ್ ಅವರ ಅಭಿಮಾನಿಯಾದ ಅದಿಕ್ ರವಿಚಂದ್ರನ್ ನಿರ್ದೇಶನ ಮಾಡಿದ್ದಾರೆ. ವಿಡೇಮುರ್ಚಿ ಚಿತ್ರದ ಬಳಿಕ ಕೂಡ ಅಜಿತ್ಗೆ ನಾಯಕಿಯಾಗಿ ತ್ರಿಷಾ ಅವರೇ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಕಥೆ ಬಗ್ಗೆ ನೋಡೋದಾದರೆ, ಏಕೆ ತಮ್ಮ ಕುಟುಂಬಕ್ಕಾಗಿ ತಮ್ಮ ಎಲ್ಲ ಕೆಟ್ಟ ಕೆಲಸವನ್ನು ಬಿಟ್ಟು ಜೈಲಿಗೆ ತಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸೋಕ್ಕೆ ಹೋಗಿ ಶಿಕ್ಷೆನ ಅನುಭವಿಸಿ ಮರಳಿ ಬಂದಾಗ ಅವರ ಶತ್ರುಗಳು ಸುಮ್ಮನೆ ಬಿಡದೆ ಏಕೆ ಅವರ ಮಗನಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಏಕೆ ಮತ್ತೆ ಗ್ಯಾಂಗ್ಸ್ಟರ್ ಆಗಿ ತನ್ನ ಮಗನನ್ನು ಕಾಪಾಡಿಕೊಳ್ಳೋದು ಚಿತ್ರದ ಮುಖ್ಯ ಕಥೆಯಾಗಿದೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ, ವಿಡೇಮುರ್ಚಿ ಚಿತ್ರ ಸೇರಿ ಬೇಜಾರಾದಾಗ ಏಕೆ ಫ್ಯಾನ್ಸ್ಗೆ ಈ ಚಿತ್ರದಲ್ಲಿ ಅಜಿತ್ ಅವರ ಸ್ಟೈಲ್, ಗ್ರ್ಯಾಂಡ್ ಎಂಟ್ರಿ ಎಲ್ಲ ಹಬ್ಬನೇ ಹೌದು. ಇನ್ನು ವಿಲನ್ ಆಗಿ ಅರ್ಜುನ್ ದಾಸ್ ಚೆನ್ನಾಗಿ ಕಾಣಿಸಿಕೊಂಡಿದ್ದಾರೆ. ಆದರೆ ಎಲ್ಲೋ ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗಿ ತೋರಿಸ್ಬೋದಿತ್ತೇನೋ ಅಂತ ಅನಿಸುತ್ತೆ. ಇನ್ನು ಜಾಕಿ ಷರಾಫ್ ಮತ್ತು ಪ್ರಿಯಾ ವಾರಿಯರ್ ತಮ್ಮ ಪಾತ್ರನ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಚಿತ್ರದ ಗುಡ್ ಸೈಡ್ ಬಗ್ಗೆ ನೋಡೋದಾದರೆ, ಚಿತ್ರದಲ್ಲಿ ಅಜಿತ್ ಅವರ ನಟನೆ ಅದ್ಭುತ ಅಂತ ಹೇಳ್ಬೋದು. ನಮಗೆ ಹಳೆ ವಿಂಟೇಜ್ ಅಜಿತ್ ಕುಮಾರ್ ನೋಡೋದಕ್ಕೆ ಸಿಗ್ತಾರೆ. ಇನ್ನು ಕ್ಯಾಮರಾ ವರ್ಕ್, ಆ್ಯಕ್ಷನ್ ಸೀನ್ಗಳು ಮತ್ತು ಅಜಿತ್ ಅವರ ಇಂಟ್ರ್ಯೂ ಸಾಂಗ್ ಎಲ್ಲ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಇನ್ನು ಬ್ಯಾಡ್ ಸೈಡ್ ಬಗ್ಗೆ ನೋಡೋದಾದರೆ, ಚಿತ್ರದ ಕತೆ ಸ್ವಲ್ಪ ನಾರ್ಮಲ್ ಅಂತ ಅನಿಸುತ್ತೆ. ಡೈಲಾಗ್ ಅಷ್ಟೇನು ಹೇಳ್ಕೊಳ್ಳೋ ಹಾಗೆ ಬಂದಿಲ್ಲ. ಚಿತ್ರದ ಸಂಗೀತ, BGM ಎಲ್ಲ ಅಜಿತ್ ಅವರ ಹಳೆ ಮೂವಿನ ನೋಡಿದರೆ ಅಷ್ಟೇ ಎಂಜಾಯ್ ಮಾಡ್ಬೋದು. ಇಲ್ಲ ಅಂದರೆ ಅಲ್ಲಿ ಕೂಡ ಏನೂ ಮಜಾ ಬರಲ್ಲ. ಒಟ್ಟಾರೆ ಈ ಚಿತ್ರ ಅಜಿತ್ ಫ್ಯಾನ್ಸ್ ಬಿಟ್ಟು ಉಳಿದ ಎಲ್ಲರಿಗೂ ಅಷ್ಟೇನೂ ಕನೆಕ್ಟ್ ಆಗೋದಿಲ್ಲ ಅಂತ ಅನಿಸುತ್ತೆ. ಇನ್ನು ಒಟ್ಟಾರೆ ಚಿತ್ರದ ಬಗ್ಗೆ ಹೇಳೋದಾದರೆ, ಗುಡ್ ಬ್ಯಾಡ್ ಅಗ್ಲಿ ಚಿತ್ರ ನೋಡೋದಕ್ಕೆ ರೆಕಮೆಂಡ್ ಮಾಡೋದೇ ಮುಖ್ಯ ಕಾರಣ ಅಂದರೆ ವಿಂಟೇಜ್ ಅಜಿತ್ ಕುಮಾರ್ ಅವರ ನಟನೆ, ಎನರ್ಜಿ ಅಂತ ಹೇಳ್ಬೋದು. ಚಿತ್ರಕ್ಕೆ ಸುಮಾರು 150ರಿಂದ 180 ಕೋಟಿ ಬಜೆಟ್ ಹಾಕಿ ನಿರ್ಮಾಣ ಮಾಡಿದ್ದಾರೆ ಅಂತ ಗುರು. ಆದರೂ ಚಿತ್ರದ ಮಿಶ್ರ ಪ್ರತಿಕ್ರಿಯೆ ಬಂದರೂ ಕೂಡ ಚಿತ್ರ 4 ದಿನಕ್ಕೆ 100 ಕೋಟಿಯನ್ನು ಕಲೆಕ್ಷನ್ ಮಾಡಿದೆ ಅನ್ನೋದು ನಿರ್ಮಾಪಕರಿಗೆ ಖುಷಿಯ ವಿಚಾರನೇ ಹೌದು. ಒಟ್ಟಾರೆ ನನಗೆ ಅನಿಸಿದ ಹಾಗೆ ಇದೊಂದು ನಾರ್ಮಲ್ ಚಿತ್ರ ಮತ್ತು ಎಂಟರ್ಟೈನ್ಮೆಂಟಿಂದ ಕೂಡಿದೆ. ಇದನ್ನು ಒಂದು ಸಲ ವಾಚ್ ಮಾಡ್ಬೋದು ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಇದನ್ನು OTTಯಲ್ಲಿ ನೋಡೋದಕ್ಕಿಂತ ಥಿಯೇಟ್ರ್ ಹೋಗಿ ನೋಡಬೇಕು. ಇದೊಂದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡೋ ಚಿತ್ರ ಆಗಿದೆ. ಇದು OTTಯಲ್ಲಿ ಅಷ್ಟೇನೋ ವರ್ಕ್ ಆಗಲ್ಲ ಅಂತ ಹೇಳ್ಬೋದು. ಸರಿ ಸ್ನೇಹಿತರೆ, ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.